ಕಮ್ಯುನಿಸ್ಟ್ ವಿರೋಧಿ ಪುಸ್ತಕ ಹಾಗೂ ಆರ್ಎಸ್ಎಸ್ ಸಾಹಿತ್ಯ ಮಾರಾಟ ಮಳಿಗೆ ತೆರೆಯಲು ಪರವಾನಗಿ ನೀಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಮ್ಯುನಿಸ್ಟ್ ಪಕ್ಷದ ವಿರೋಧಿ ಪುಸ್ತಕ ಹಾಗೂ ಆರ್ಎಸ್ಎಸ್ ಸಾಹಿತ್ಯ ಮಾರಾಟ ಮಳಿಗೆ ತೆರೆಯಲು ಪರವಾನಗಿ ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕೋಮುವಾದಿ ಬಿತ್ತುವ ಸಾಹಿತ್ಯಕ್ಕೆ ಕಡಿವಾಣ ಹಾಕಲು ಒತ್ತಾಯಿಸಿ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ನಗರ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಂಬಿ ಸಜ್ಜನ್, ಮೇಘರಾಜ್ ಕಟಾರೆ, ಯಶವಂತ್ ಪಾಟೀಲ್, ನಾಗಯ್ಯ ಸ್ವಾಮಿ, ಶೀಲಾದೇವಿ, ಸಾಗರ್, ಚಂದ್ರಕಾಂತ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಜೂನ್ 21ರಂದು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂನಲ್ಲಿ ವಿಶ್ವ ಯೋಗ ದಿನಾಚರಣೆ ನಡೀತಾ ಇತ್ತು. ಅಲ್ಲಿ ಸಾವಿರಾರು ಜನ ಸೇರಿದ್ರು, ವಿದ್ಯಾರ್ಥಿಗಳು ಸೇರಿದ್ರು, ಎಲ್ಲ ದೊಡ್ಡ ದೊಡ್ಡ ಜನ ಎಲ್ಲ ಸೇರಿದ್ರು. ಇಡೀ ಗುಲ್ಬರ್ಗ ಜಿಲ್ಲೆ ಎಲ್ಲ ಆಫೀಸರ್ಗಳು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದರು. ಅಂಥ ಒಂದು ಸಂದರ್ಭದಲ್ಲಿ ಆ ಸ್ಟೇಡಿಯಂನ ಒಳಗೆ RSSನ ಪುಸ್ತಕ ಮಳಿಗೆ ಹಾಕಲಿಕ್ಕೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪುಸ್ತಕಗಳಲ್ಲಿ ಭಾಳಷ್ಟು ಪುಸ್ತಕಗಳು ಏನಿದ್ದಾವೆ, RSS ಪ್ರಚಾರ ಮಾಡ್ತಕ್ಕಂಥ ಪುಸ್ತಕಗಳಿದ್ದಾವೆ ಮತ್ತು ಕಮ್ಯುನಿಸ್ಟ್ ವಿರೋಧಿ ಪರ್ಟಿಕ್ಯುಲರ್ ಆಗಿ ಪುಸ್ತಕಗಳು ಮಾರಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇಂಥ ಒಂದು ಘಟನೆ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆಯುವಾಗ ನಾವು ಕೇಳ್ತಾ ಇರೋದು, ರಾಜ್ಯ ಸರ್ಕಾರ ಮಲಗಿದೇನಾ, ಕೆಲಸ ಮಾಡ್ತಾ ಇದ್ದೇನಾ? ಯಾಕೆ ಆರಿಸಿ ಬಂದಿದ್ದೀರಿ ನೀವು? ಕೇವಲ ನೀವು ಅಧಿಕಾರ ಹಂಚ್ಕೊಳ್ಳಿಕ್ಕೆ ಆರಿಸಿ ಬಂದಿದ್ದೀರಾ? ನಿಮಗೆ ಜನ, ಕರ್ನಾಟಕ ಜನ ಯಾಕೆ ಆರಿಸಿದ್ದಾರೆ ಅಂದರೆ, ನೀವು ಈ ಕರ್ನಾಟಕದಲ್ಲಿ ಕೋಮು ಚಟುವಟಿಕೆಗಳನ್ನು ಹತ್ತಿಕ್ಕಲಿಕ್ಕೆ, RSS ಚಟುವಟಿಕೆಗಳನ್ನು ಹತ್ತಿಕ್ಕಲಿಕ್ಕೆ ಈ ನಮ್ಮ ಜನ ವಿಭಾಗವನ್ನು, ಹಿಂದೂ ಮುಸ್ಲಿಮರನ್ನು ಹೊಡಿತಕ್ಕಂಥ ಒಂದು ಐಡಿಯಾಲಜಿ ಸಿದ್ಧಾಂತವನ್ನು ಹತ್ತಿಕ್ಕಲಿಕ್ಕೆ ಜನ ಒಂದು ವರ್ಡಿಕ್ಟ್ ಕೊಟ್ಟಿದ್ದಾರೆ. ಆ ಥರ ನೀವು ನಡೆಸಿರಿ ಅಂಥೇಳಿ ಕಳೆದ 4-5 ವರ್ಷದಲ್ಲಿ BJPನವರು ಈ ರಾಜ್ಯವನ್ನು ಹದಗೆಡಿಸಿದ್ದಾರೆ. ಇಲ್ಲಿನ ಸಾಮಾಜಿಕ ಸಂರಚನೆ ಕೆಟ್ಟಿದೆ ಅಂಥೇಳಿ ಜನ ಕಾಂಗ್ರೆಸ್ಸಿನ ಮೇಲೆ ಒಂದು ವಿಶ್ವಾಸ ಇಟ್ಟು ಆಶೆ ತಂದಿದ್ದಾರೆ. ಆದರೆ ಇವರು ಅದು ಯಾವುದೂ RSS ಚಟುವಟಿಕೆ ಹತ್ತಿಕ್ಕಲಿಕ್ಕೆ ಯಾವುದೂ ಕ್ರಮ ತೆಗೆದುಕೊಳ್ತಾ ಇಲ್ಲ. ಕೇವಲ ಅಧಿಕಾರದ ಬಟವಾಡೆ ಮಾಡಿಕೊಂಡು ಸುಖವಾದ ಜೀವನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇದು ನಿಲ್ಲಬೇಕು. ಇದ್ರ ವಿರುದ್ಧ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತೇನು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂನಲ್ಲಿ ಏನು RSS ಪುಸ್ತಕಗಳನ್ನ ಮಾರಲಿಕ್ಕೆ ಮತ್ತು ಕಮ್ಯುನಿಸ್ಟ್ ವಿರೋಧಿ ಪುಸ್ತಕಗಳನ್ನ ಮಾರಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಯಾರು ಅನುಮತಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ಜರುಗಿಸ್ಬೇಕಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪರ್ಟಿಕ್ಯುಲರ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.